ಗೊತ್ತಲ್ಲ ಸಪ್ತಮಿ ಇದೊಳ ಡೈಲಾಗು, ಏ ಡ್ಯಾಶ್ ಸಿನಾ ಗೊತ್ತಲ್ಲ ನಿಂಗೆ ಅಂತ. ಹಂಗೆ ಖುಷಿ ಅನ್ಸುತ್ತೆ ನನಗೆ. ಡ್ಯಾಶ್ ಸಿನಾ ನಿಂಗೆ ಐತೆ ಕಣ ನಿಂಗೆ ಅನ್ನೋದು. ಒಂದ್ಸರಿ ಆ್ಯಕ್ಟ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತಾದ್ರೂ ಒಂದು ಒಳ್ಳೆ ಕತೆ ಮಾಡಿದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಮ್ಮ, ನನಗೆ ನೀನು ನಮ್ಮ ಥರ ಸ್ಟೈಲ್ ಹೀರೋಯಿನ್ ನೀನು. ಡ್ಯಾಶ್ 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 ಡೈರೆಕ್ಟಾಗಿ ಹೊಡೆದೇ ಬಿಡೋದು ಆಗ್ತಾರೆ ಇಂಡಸ್ಟ್ರಿಯಲ್ಲಿ. ಅಂದರೆ ಫಿಟ್ನೆಸ್ಸಲ್ಲಿ ನಾನೆಲ್ಲ ನೋಡ್ತಿರ್ತೀನಿ, ಲೈಕ್ ನಿಮ್ಮ ಡೆಡಿಕೇಶನ್ನು ಅಥವಾ ನಿಮ್ಮ ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ. ಒಬ್ಬ ನಟಿಗೆ ಬೇಕಾಗಿರೋಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ, ಅಂದರೆ ನಾನು ಹೆಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ. ಸೊ ಹಾಗಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ. ಲೈಕ್ ಅಗೇನ್ ಯು ಬಿಕಮ್ ಎ ಸೂಪರ್ ಸ್ಟಾರ್ ಒನ್ ಡೇ, ಡೋಂಟ್ ವರಿ. ಹಾಗೇ ಆಗುತ್ತೆ, ಅದು ಆ ಕಾಲ ಹತ್ರ ಬರ್ತಾ ಇದೆ ಅಂದ್ಕೊಳ್ಳೋಣ. ಯಾವಾಗಲೂ ಒಳ್ಳೆಯದೇ ಬಯಸೋಣ, ಒಳ್ಳೆಯದನ್ನು ಅಂದ್ಕೊಳ್ತಾ ಇರೋಣ, ಎಲ್ಲ ಒಳ್ಳೆಯದೇ ಆಗುತ್ತೆ. ನನಗೆ ನಿಮ್ಮ ತಂದೆಯವ್ರ ಮೇಲಿರುವಂಥ ಅದೊಂದು ದೊಡ್ಡ ಋಣ. ಗೊತ್ತಿಲ್ಲ, ಒಂದು ದಿವಸ ನಿಮ್ಮದು ಒಂದು ಕತೆ ಮಾಡಬೇಕು ಅಂತ ಆಸೆ ನನಗೆ. ನಾವು ನಿಮ್ಮ ಮನೆಗೆ ಬರ್ತೀವಿ, ಒಂಚೂರೆಲ್ಲ ಒಂದಷ್ಟು ಹಿಂಟ್ಸ್ ಕೊಡಿ. ಕಟಿಂಗ್ ಪ್ಲೇಟ್ ಹಿಡ್ಕೊಂಡು ಅಲ್ಲಿ ಕಿತ್ತಾಕ್ತಾ ಇದ್ದಿದ್ದು, ಕೂಟ್ಕಾಲು ಬರ್ತಿರ್ತೀವಿ ಕೋಳಿ ಮಕ್ಕಳ ಅಂತ ಇದ್ದಿದ್ದು, ಅದೆಲ್ಲ ನಾವು ನೋಡ್ತಿದ್ದೀವಿ. ಅದೇನೋ ಹೆಸರಿಟ್ಟಿದ್ರೆ ಅದಕ್ಕೆ ಆಪ್ರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರು, ಅದೇನೋ ಬರ್ತೋಗಿದ್ರೆ ತುಂಬ ಚೆನ್ನಾಗಿದೆ ಅದು. ಸೊ ಹಾಗಾಗಿ ನಾವು ಬರ್ತೀವಿ, ನಾವು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಇಡೀ